ಭ್ರಷ್ಟರ ದುಷ್ಟರ ಆಡಳಿತದಲ್ಲಿ ನೀವು ಎಷ್ಟು ದಿನ ಅಂತ ಹೆದರ್ಕೊಂಡು ಅಂಜಿಕೊಂಡು ಬದುಕ್ತೀರಿ. ಇವತ್ತು ನಾವು ಎಲ್ಲ ಹೋರಾಟ ನೋಡ್ತೀವಿ. ಇವತ್ತು ಉದ್ಯೋಗಕ್ಕಾಗಿ ಯುವಕರು ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಹೋರಾಟ ಮಾಡ್ತಾರ, ಕಾರ್ಮಿಕರು ಎಲ್ಲರನ್ನು ಏನು ಮಾಡ್ಲಿಕ್ಕತ್ತಾರ್ರಿ. ಪೊಲೀಸರನ್ನ ಚೂ ಬಿಡ್ತಾರ, ಅವ್ರನ್ನ ಅರೆಸ್ಟ್ ಮಾಡ್ತಾರ, ಒಳಗಾಗ್ತಾರೆ. ಜಾಸ್ತಿ ಆವಾಜ್ ಮಾಡಿ ಸುಳ್ಳಾಗಿ ಕೇಸ್ ಹಾಕ್ತಾರೆ. ನಾನು ಒಂದೇ ಉದಾಹರಣೆ ಕೊಡ್ತೀನಿ. ನಂಬಿಕೆ ಇಲ್ಲಾಂದ್ರೆ ನೀವು ಫ್ರೀಡಮ್ ಪಾರ್ಕಿಗೆ ಹೋಗ್ರಿ ಬೆಂಗಳೂರಿಗೆ. ಅವತ್ತೇನು ಮುಕ್ತವಾಗಿ ಕೂತ್ ನಾವು ಹೋರಾಟ ಮಾಡ್ತಾ ಇದ್ವಿ. ಇಡೀ ಫ್ರೀಡಮ್ ಪಾರ್ಕನ್ನೇ ದೊಡ್ಡ ಜೈಲಾಗಿ ನಿರ್ಮಾಣ ಮಾಡ್ಬಿಟ್ಟದ್ರ. ದೊಡ್ಡ ಎತ್ತರಿಗೆ ಗ್ರಿಲ್ ಹಾಕಿಬಿಟ್ಟಾರ. ನೀವೇನಾರ ಅಲ್ಲಿ ಹೋರಾಟ ಮಾಡಿ ಏನೋ ವಿಧಾನಸೌಧ ಮುಕ್ತಿಗೆ ಹಾಕ್ತೀನಿ ಅಂತ ಬಂದ್ರೆ ಗೇಟ್ ಹಾಕ್ಬಿಡ್ತಾರೆ ಅಲ್ಲಿ. ನೀವು ಈಗ ಮುಂಚೆ ಹಿಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗಿದ್ರು ಎಲ್ಲೋ ಪೊಲೀಸರು ಬಸ್ ತುಂಬಿಕೊಂಡು. ಈಗ ಹಂಗಿಲ್ಲ, ಆ ಗೇಟ ಲಾಕ್ ಮಾಡಿಬಿಡ್ತಾರೆ. ಬಾಗಲಕೋಟೆ ಮತಕ್ಷೇತ್ರದ ಉಪಚುನಾವಣೆ ಸದ್ಯದಲ್ಲೇ ಪ್ರಾರಂಭವಾಗುವಂತಹ ಸನ್ನಿಹಿತಕ್ಕೆ ಬಂದಿದೆ. ಎಚ್.ವೈ. ಮೇಟಿ ಅವರ ನಿಧನದ ನಂತರ ನಮ್ಮ ಬಾಗಲಕೋಟೆಗೆ ಉಪಚುನಾವಣೆ ಘೋಷಣೆ ಆಗುವಂಥದ್ದು. ಈಗ ನಮ್ಮ ನಾಗರಾಜ್ ಕಲ್ಕುಟಿಕರು ನಮ್ಮ ಕ್ಷೇತ್ರದವರೇ ಅವರು. ಹಾಗಾಗಿ ನಮ್ಮ ಕಲ್ಕುಟಿಕರು ಅಂತ ಹೇಳಿ ನಾನು ಸಂಬೋಧನೆ ಮಾಡ್ತೀನಿ. ಯಾಕೆಂತಂದರೆ ನಾಗರಾಜ್ ಕಲ್ಕುಟಿಕರ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಸಹ ಹೌದು. ಹಾಗೆ ಅನೇಕ ರೀತಿಯಾದಂತಹ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದರು. ಹಾಗೆ ಇಂಥದ್ದೊಂದು ಏನಾದರೂ ಅವೇರ್ನೆಸ್ ಕಾರ್ಯಕ್ರಮಗಳಿದ್ದರೆ ಅಲ್ಲಿ ಮುಂಚೂಣಿಯಲ್ಲಿರುವಂಥವರು ನಾಗರಾಜ್ ಕಲ್ಕುಟಿಕರ್ ಅವರು. ಸೊ ವ್ಯಕ್ತಿಯ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಯಾಕೆಂತಂದರೆ ಒಂದು ವ್ಯಕ್ತಿತ್ವ ಬೇರೆ ಬೇರೆಯೇ ಒಂದು ಆಯಾಮವನ್ನು ತೆಗೆದುಕೊಂಡಿದೆ. ಯಾಕೆಂತಂದರೆ ಬೇರೆ ಬೇರೆ ಹೋರಾಟಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಮೊದಲನೇದಾಗಿ ಒಂದು ವಿಚಿತ್ರ ಅನ್ನುವಂತಹ ರೀತಿಯಲ್ಲಿ ತಮ್ಮ ವರ್ತನೆಗಳು, ಈ ಒಂದು ವೇಷಭೂಷಣ ಏನು ಸರ್ ಹೊಸ ವಿಶೇಷತೆ ಇದು? ಹೊಸ ಜನರಿಗೆ ಇವ್ರು ಏನು ಮಾಡ್ತಿದ್ದಾನಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಇದು ವಿಚಿತ್ರ ಏನಲ್ಲ. ಸತ್ಯದ ಹಾದಿಯಲ್ಲಿ ಸಾಗಲಿಕ್ಕೆ ಸಹಜವಾಗಿ ಎಲ್ಲರೂ ಗೊತ್ತಿರುವಂಥದ್ದೇ. ಬಟ್ ಅದನ್ನು ಒಂದು ಕಣ್ಣಿಗೆ ಕಾಣೋ ರೀತಿಯಲ್ಲಿ ನಾವು ಅದನ್ನು ಹಾಕ್ಕೊಂಡು ಹೋಗ್ತಾ ಇರೋದು. ಅದೇ ಮೇಲೆ ಒಂದು ಬೋರ್ಡು, ಸ್ವಚ್ಛ ವಿಧಾನಸಭೆಯೋ ಅಥವಾ ನನ್ನ ಮತ ಮಾರಾಟಕ್ಕಿಲೋ, ಅಂದರೆ ಯಾವ ವಿಷಯನ ನಾನು ಎತ್ಕೊತೀನೋ ಆ ಥರದ ಸಬ್ಜೆಕ್ಟ್ ಮ್ಯಾಟ್ರ್ ಇರ್ತಕ್ಕಂಥ ಪೋಸ್ಟರ್ ಮಾಡಿಕೊಂಡು ನಾನು ಅದೇ ಮೇಲೆ ಹಾಕ್ಕೊಂಡು ಹೋಗ್ತಾ ಇರ್ತೇನೆ. ಸರ್, ಏನು ಸರ್ ಈ ಮತಯಾಚನೆಯನ್ನು ಯಾಚನೆಯನ್ನು ಮಾಡ್ತಾ ಇದ್ದೀರಿ. ಈಗ ನನ್ನ ಮತ ಹಕ್ಕು ಮಾರಾಟಕ್ಕಿಲ್ಲ ಈ ಥರ ಎಲ್ಲ ಬ್ಯಾನರ್ಗಳು ಸರ್, ಹೇಗೆ ಸರ್, ಯಾವ ರೀತಿ ಐಡಿಯಾ ಬಂತಂತ? ಇದು ಯಾಕೆ ಅಂತಂದರೆ ನಾವು ದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ, ಇವತ್ತು ವ್ಯವಸ್ಥೆ ಸಂಪೂರ್ಣ ಭ್ರಷ್ಟಗೊಂಡದ. ಅದು ರಾಜಕೀಯ ವ್ಯವಸ್ಥೆ ಇರ್ಬೋದು, ಆಡಳಿತವಿರೋದು ಸಂಪೂರ್ಣವಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇವನ್ ಸ್ವಲ್ಪ ಮಟ್ಟಿಗೆ ಮಾಧ್ಯಮ ಕೂಡ ಭ್ರಷ್ಟಗೊಂಡಿರೋದ್ರಿಂದ ಇಡೀ ವ್ಯವಸ್ಥೆ ಭ್ರಷ್ಟಗೊಂಡಿದೆ. ಸೊ ಇದಕ್ಕೆ ಮೂಲ ಕಾರಣ ಚುನಾವಣಾ ಭ್ರಷ್ಟಾಚಾರವೇ. ಅದರ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಹೋದಾಗ ಕುವೆಂಪು ಅವರ ಒಂದು ಕೆಲವೊಂದಿಷ್ಟು ಸಾಲುಗಳು 80ರ ದಶಕದಲ್ಲಿ ಹೇಳಿದ್ದು ನೋಡಿದೆ ನಾನು. ಭ್ರಷ್ಟಗೊಂಡ ಚುನಾವಣಾ ವ್ಯವಸ್ಥೆಯನ್ನು ಕ್ರಾಂತಿ ಮಾಡಿ ಆದರೂ ಸರಿಯೇ ಸಾತ್ವಿಕ ಮಾರ್ಗಕ್ಕೆ ತಿರುಗಿಸಲೇಬೇಕು. ಇಲ್ಲವಾದಲ್ಲಿ ಅದೇ ಭ್ರಷ್ಟರು, ಅಯ್ಯಗರು, ದರೋಡಿಕೋರು ಬರ್ತಾರೆ, ಹಣ ಹಂಚ್ತಾರೆ, ಎಂಡ ಹಂಚ್ತಾರೆ. ಜಾತಿ ಧರ್ಮದ ಹೆಸರಲ್ಲಿ ಜನರನ್ನು ಭಾವನಾತ್ಮಕವಾಗಿ ಏನು ಅವರನ್ನು ಕೇಳಿಸಿ ಮತ ಪಡೆದು ಮತ್ತೆ ತಮ್ಮ ಪಾಡಿಗೆ ತಾವು ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ ಮಾಡ್ಕೊಂಡು ಮುಂದುವರಿತಾರೆ. ಇದೇ ಭ್ರಷ್ಟ ಆಡಳಿತ ಮುಂದುವರಿತದೆ ಅಂಥೇಳಿ ಅವತ್ತು ಅವರೇ ಕರೆ ಕೊಟ್ಟಿದ್ದರು. ಇಂಥ ಒಂದು ವ್ಯವಸ್ಥೆನ ಬದಲಾವಣೆ ಮಾಡಲೇಬೇಕು ಅಂಥೇಳಿ ಆ ಸಾಲುಗಳನ್ನು ಮನಗಂಡು ನಾನೀಗ ಚುನಾವಣೆ ಇದ್ದಾಗ ನಾನು ಈ ಒಂದು ಜನಜಾಗೃತಿ ಅಭಿಯಾನವನ್ನು ಕೈಗೊಳ್ತಾ ಇದ್ದೀನಿ. ಸೊ ನಾನು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಬರೀ ಹೇಳಿದ್ರಷ್ಟೇ ಅಲ್ಲ, ಪ್ರಾಕ್ಟಿಕಲ್ಲಾಗಿ ಏನಿರುತ್ತೆ ಅಂತ ನಾನಾಗಿ ಸ್ಪರ್ಧೆ ಮಾಡಿದ್ದೀನಿ. ವಿಧಾನಸಭೆ ಚುನಾವಣೆ 2023, 2024 ಲೋಕಸಭೆ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ದೇನೆ. ನಾನು ಕಂಡಂತೆ ನಾನು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದೆ. ಯಾರಿಗೂ ಹಣ ಹಂಚಿಲ್ಲ, ಎಂಡ ಹಂಚಿಲ್ಲ. ಆದರೆ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಯಾರು ಇವತ್ತು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಾರೋ ಅವ್ರ ಹತ್ರ ಅಧಿಕಾರ ಇರುತ್ತೆ, ಹಣಬಲ ಇರುತ್ತೆ, ತೋಳ್ಬಲ ಇರುತ್ತೆ, ಸಂಘಟನಾ ಬಲ ಇರುತ್ತೆ. ಮತ್ತು ಜಾತಿ ಧರ್ಮದ ಹೆಸರಲ್ಲಿ ಭಾವನಾತ್ಮಕ ಜನರು ಕೇಳಿಸ್ತಕ್ಕಂಥ ವಿಚಿತ್ರವಾದ ಅವರು ಏನು ಕುತಂತ್ರಗಳಿರ್ತವೆ. ಇಷ್ಟೆಲ್ಲ ಇದ್ದೂ ಸಹಿತ ಜನರಿಗೆ ಮತ್ತೆ ಹಣ, ಹೆಂಡ, ಸೀರೆ, ಕುಕ್ಕರ್, ಆಮಿಷಗಳನ್ನು ಒಡ್ಡಿ ಇಡೀ ಚುನಾವಣಾ ವ್ಯವಸ್ಥೆನ ಭ್ರಷ್ಟಗೊಳಿಸಿ ಅವರು ಮತ್ತೆ ಅಧಿಕಾರ ಚುಕ್ಕಾಣಿ ಹಿಡಿತಾ ಇದ್ದಾರಲ್ಲ, ಅದು ಈ ದೇಶದ ಬಹುದೊಡ್ಡ ದುರಂತ. ಇನ್ನು ಮತದಾರರು ಕೂಡ ಭ್ರಷ್ಟರಾಗಿದ್ದಾರಲ್ಲ, ಈಗ ಅದು ಕೂಡ ಏನು ಈ ದೇಶದ ದೊಡ್ಡ ದುರಂತ. ಯಾಕೆ ಮತದಾರನೇ ಲಂಚ, ಎಲ್ಲರೂ ಹೇಳ್ತಾರೆ ಹಣ ಹೆಂಡ ತೊಗೊಂಡು ಓಟ್ ಹಾಕೋದಂತ. ನಾನು ಹೇಳ್ತೀನಿ, ಮತದಾರರೇ ಲಂಚ ತೊಗೊಂಡು ಓಟ್ ಹಾಕಿದಾಗ ಭ್ರಷ್ಟ ಸರ್ಕಾರ ಬಲ್ಲದೆ ಇನ್ನು ಯಾವ ಸರ್ಕಾರ ಬರ್ತದೆ? ಸರ್, ಇನ್ನು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬರೋದಾದರೆ ಮುಖ್ಯವಾಗಿ ನೀವು ಬಾಗಲಕೋಟೆ ಮತಕ್ಷೇತ್ರದಲ್ಲೇ ನಿಲ್ಲಬೇಕು ಅನ್ನುವಂಥದ್ದು. ಈಗ ತಾವು ಬೆಂಗಳೂರಲ್ಲಿದ್ದವರು, ಬೇರೆ ಬೇರೆಗೆ ಕೆಲಸ ಮಾಡಿದವರು, ಯಾಕೆ ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದರೆ ನಾವು ಇದೇ ಬಾಗಲಕೋಟಲ್ಲೇ ಸೆಟ್ಲ್ ಆಗಿರೋದು. ಹೆಚ್ಚಿನ ಒಡನಾಟ ನಂಗೆ ಬಾಗಲಕೋಟೆ ಜೊತೆನೇ ಇರೋದು. 94ರಲ್ಲಿ ನಾವು ಬಾಗಲಕೋಟೆಗೆ ಬಂದ ಮೇಲೆ ನಾವು ಅಲ್ಲೇ
ಸ್ಥಳೀಯವಾಗಿ ಸೆಟ್ಲ್ ಆಗಿದ್ವಿ. ಮತ್ತು ಹೊರಗಡೆ ನಾನು ಬೆಂಗಳೂರು, ಮುಂಬೈ, ಹೈದರಾಬಾದ್, ಡೆಲ್ಲಿ ಎಲ್ಲೇ ಕೆಲಸ ಮಾಡಿದ್ರು ನಾನು ಮತ್ತೆ ನನ್ನ ಮನೆ ಇಲ್ಲೇ ಇರೋದ್ರಿಂದ ನಮ್ಮ ಕ್ಷೇತ್ರದ ಜನತೆಗೆ ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಆಶಯ ಭಾವನೆಯಿಂದ ನಾನು ಇಲ್ಲೇ ಮಾಡೋಣ ಅಂತ ಆಯ್ಕೆ ಮಾಡ್ಕೊಂಡು ನನ್ನ ಸ್ವಂತ ಊರು ಚಿತ್ತರಗಿ, ಮೀನುಗಡದ ಹತ್ರ. ಬಟ್ ನಾನು ಅಲ್ಲಿ ಹೆಚ್ಚು ಇದ್ದಿದ್ದಲ್ಲ, ಅಲ್ಲಿ ಹೊಲ ಮನೆ ಅಲ್ಲೇ ಇರೋದು. ಬಟ್ ನಾನು ಹೆಚ್ಚು ಒಡನಾಟ ಇರೋದು ಇಲ್ಲೇನೆ ಬಾಗಲಕೋಟಲ್ಲಿ. ಹಾಗಾಗಿ ಇದನ್ನೇ ನಾನು ಆಯ್ಕೆ ಮಾಡ್ಕೊಂಡಿರೋದು. ಸರಿ, ನೀವು ಬಾಗಲಕೋಟೆ ಉಪಚುನಾವಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಉಪಚುನಾವಣೆ ಇದೊಂದು ಅನಿರೀಕ್ಷಿತ. ಸೊ ಯಾಕೆಂದರೆ ಉಪಚುನಾವಣೆ ಅಂದ ತಕ್ಷಣ ಅದೊಂದಷ್ಟು ಶಾರ್ಟ್ ಪೀರಿಯಡ್ ಟೈಮಲ್ಲೇ ನಾವು ಕ್ಯಾಂಪೇನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಬಹುಬೇಗ ನಾನು ಈ ಒಂದು ಚುನಾವಣೆ ಪ್ರಚಾರ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಮಗೂ ಏನವರು ಶಾಸಕರು ತೀರ್ಕೊಂಡ್ರು, ನಮಗೂ ಅದ್ರ ಬಗ್ಗೆ ಒಂದು ಸಂತಾಪ ಇದೆ. ಸೊ ಇನ್ನೂ 1-2 ವರ್ಷ ಇದ್ದಿದ್ರೆ ಮತ್ತೆ ದೊಡ್ಡ ಎಲೆಕ್ಷನ್ಗೆ ಹೋಗ್ಬೋದಿತ್ತು. ಬಟ್ ವೈಯಕ್ತಿಕವಾಗಿ ನಾನು ಯಾರನ್ನೂ ಟೀಕೆ ಮಾಡಲ್ಲ, ನಿಮ್ಗೆ ಗೊತ್ತಿರೋ ವಿಚಾರ. ಬಟ್ ಪಕ್ಷ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಎರಡೂ ರಾಜಕೀಯ ಪಕ್ಷಗಳು ಏನು ರಾಷ್ಟ್ರೀಯ ಪಕ್ಷಗಳು ಇಡೀ ಚುನಾವಣೆ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿ ಅಧಿಕಾರ ಚುಕ್ಕಾಣಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಉಪಚುನಾವಣೆಯಲ್ಲಿ ನಾನು ಬಾಗಲಕೋಟೆ ಮತಕ್ಷೇತ್ರ ಜನತೆಯಲ್ಲಿ ನಾನು ಮನವಿ ಮಾಡೋದೇನು ಅಂತಂದರೆ, ಇವರೆಲ್ಲ ಭ್ರಷ್ಟರು ಅಕ್ರಮ ಅನ್ಯಾಯಗಳನ್ನು ಮಾಡಿದ್ರೂ ಸಹಿತ ಮತ್ತೆ ಮತ್ತೆ ಮತ ಹಾಕಿ ಅದೇ ವ್ಯವಸ್ಥೆಯಲ್ಲಿ ಆ ಒಂದು ಭ್ರಷ್ಟ ಚಕ್ರವ್ಯೂಹ ಸುಳುಕೋ ಬದಲು ಒಂದು ರಾಜಕೀಯ ಪರ್ಯಾಯವನ್ನು ಬೆಂಬಲಿಸ್ರಿ, ಮತ ಹಾಕಿ ಗೆಲ್ಲಿಸಿ ಒಂದು ರಾಜ್ಯಕ್ಕೂ ದೇಶಕ್ಕೂ ಒಂದು ಸಂದೇಶ ಕೊಟ್ಟು ಈ ಹಿಂದಿನ ಈ ಭ್ರಷ್ಟಗೊಂಡ ಚುನಾವಣೆ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ಆಡಳಿತಕ್ಕೆ ವಿರುದ್ಧವಾಗಿ ನಾವಿದ್ದೇವೆ ಅಂಥೇಳಿ ಮತ ಹಾಕಿ ಹೊಸಬರನ್ನ ಗೆಲ್ಲಿಸಬೇಕು ಅಂತ ಈ ಉಪಚುನಾವಣೆಯಲ್ಲಿ ಸಂದರ್ಭ ನಾನು ಜನರಲ್ಲಿ ಮನವಿ ಮಾಡ್ತೀನಿ. ಸರಿ, ಇನ್ನೊಂದೇನೆಂದರೆ ಈಗ ನಾಗರಾಜ ಕಲ್ಕುಟಗಿ ಅವರು ಒಂದು ಪ್ರಯಾಣವನ್ನು ಬೆಳೆಸ್ತಾನೆ ಇರ್ತಾರೆ. ಯಾವುದೇ ಒಂದು ವಿಷಯ ಬಂದರೆ ಪ್ರಯಾಣದಲ್ಲೇ ಇರ್ತಾರೆ, ಪಾದಯಾತ್ರೆಯಲ್ಲೇ ಇರ್ತಾರೆ ಅವರು. ಮೊನ್ನೆ ಬೆಳಗಾವಿಯಲ್ಲಿ ತಮ್ಮ ಪಾದಯಾತ್ರೆ, ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಪಾದಯಾತ್ರೆಗಳು, ಒಂದು ಕಡೆ ಸೌಜನ್ಯ ಅಂತ ಹೇಳ್ತೀರಿ, ಏನು ಅಂತ ಇದೆ? ನೋಡಿ, ಒಟ್ಟು ನಾನು ಮಾಡಿರೋದು 4-5 ಪಾದಯಾತ್ರೆಗಳು. ಮೊದಲನೇದು ಬೆಂಗಳೂರಿಂದ ದೆಹಲಿಗೆ, ಏನು ದೆಹಲಿ ಗಡಿ ಭಾಗದಲ್ಲಿ ರೈತರು ಏನು ಹೋರಾಟಕ್ಕೆ ಕೂತರು, ಕೃಷಿ ಕಾನೂನುಗಳನ್ನು ವಾಪಸ್ ತೊಗೊಳ್ಬೇಕು ಅಂತ ನನ್ನ ಮೊದಲ ಪಾದಯಾತ್ರೆ ಬೆಂಗಳೂರಿಂದ ದೆಹಲಿವರೆಗೂ. ಎರಡನೇದು ಸಹಬಾಳ್ವೆ ಸಮಾವೇಶ ಅಂತ ಉಡುಪಿನಲ್ಲಿ ಒಂದು ಇವತ್ತೇನು ಏನು ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದ್ದಾವೆ, ಈ ರಾಜ್ಯಾದ್ಯಂತ ಅದು ಹೆಚ್ಚಾಗ್ತದೆ, ಅದಕ್ಕಾಗಿ ಒಂದು ಸಹಬಾಳ್ವೆ ಸಮಾವೇಶ ಅಂತ ಮಾಡೋದು ಉಡುಪಿನಲ್ಲಿ. ಅದಕ್ಕೆ ಮತ್ತೆ ಬಾಗಲಕೋಟೆಯಿಂದ ನಾನು ಉಡುಪಿಗೆ ಹೋಗಿದ್ದೆ. ಈಗ ತದನಂತರ ಸ್ವಚ್ಛ ವಿಧಾನಸಭೆಗಾಗಿ, ಅಂದರೆ ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳನ್ನು ಅಧಿಕಾರದಿಂದ ದೂರ ಇಟ್ಟು ಸಜ್ಜನರು, ಪ್ರಾಮಾಣಿಕರು, ಜನಪರ ಕಾಳಜಿ ಇರ್ತಕ್ಕಂಥ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿ ಅಂತ ಈಗಾಗಲೇ ಅದು ಚಾಲ್ತಿಯಲ್ಲಿದೆ. ಬೆಂಗಳೂರಿಂದ ವಿಧಾನಸೌಧದಿಂದ ಪ್ರಾರಂಭ ಮಾಡಿ ಕರ್ನಾಟಕದ 31 ಜಿಲ್ಲೆ, ಆ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿಯಾನ. ಈಗ 18 ಜಿಲ್ಲಾ ಕೇಂದ್ರಗಳನ್ನು ಆಯ್ದು ನಾನು ಬಳ್ಳಾರಿ ತಲುಪಿದ್ದೆ. ಈಗ ಅನಿರೀಕ್ಷಿತ ಈಗ ಬಾಗಲಕೋಟೆ MLA ಅವರು ನಿಧನರಾದ ಕಾರಣ ಈಗ ಮತ್ತೆ ನಾನು ಬಾಗಲಕೋಟೆಗೆ ಬಂದು ಇಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೇನೆ. ಇನ್ನೂ 12 ಜಿಲ್ಲೆ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಮಾಡ್ಬೇಕಂದ್ರೆ ಅದು ಒಟ್ಟು 2028ರ ವಿಧಾನಸಭೆ ಚುನಾವಣೆ ಪೂರ್ವ ಅದೊಂದು ಅಭಿಯಾನ. ನನ್ನಂತೆಯೇ ರಾಜ್ಯಾದ್ಯಂತ 224 ಜನರನ್ನ ಹುಡುಕ್ತಕ್ಕಂಥ ಕೆಲಸ, ಅದು ದೊಡ್ಡ ಕೆಲಸ. ಅದು ಯಶಸ್ವಿ ಆದಲ್ಲಿ 2028ಗೆ ಬರೀ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಲ್ಲ, 2028ರ ವಿಧಾನಸಭೆ ಚುನಾವಣೆಗೆ ರಾಜ್ಯಾದ್ಯಂತ ನಮ್ಮಂಥ ಯುವಕರು, ಜನಪರ ಕಾಳಜಿ ಇರ್ತಕ್ಕಂಥ ಗುರುಸಿ ಒಂದು ರಾಜಕೀಯ ಪರ್ಯಾಯವನ್ನು ಜನರಿಗೆ ಕೊಡಬೇಕಂತ ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಬೇರೆ ಬೇರೆ ಜಿಲ್ಲೆಯವರು ಕೂಡ ಉಪಚುನಾವಣೆಗೆ ಪ್ರಚಾರಕ್ಕೆ ಬರ್ತಾರೆ. ಅದೊಂದು ಈ ಕೊನೆಯದಾಗಿ ಈಗ ಮತ್ತೊಂದು ಈಗ 70 ಗ್ರಾಮಗಳಿಗೆ ಇದು ಪಾದಯಾತ್ರೆ. ಈಗ ಉಪಚುನಾವಣೆಗಾಗಿ ಇದು ಪಾದಯಾತ್ರೆ ಅಂದರೆ 70 ಗ್ರಾಮಗಳಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಾಗಿ ಈಗ ಬಾಗಲಕೋಟೆಯಿಂದ ಪ್ರಾರಂಭ ಮಾಡಿ ಈಗ 70 ಗ್ರಾಮಗಳಿಗೆ ನಾನು ಹೋಗ್ತಾ ಇದ್ದೇನೆ. ಈಗ ಮತ್ತೆ ಬಾಗಲಕೋಟೆ ನಗರ ಪಟ್ಟಣಗಳು ಕೂಡ ಗ್ರಾಮ ಪಾದಯಾತ್ರೆ. ಹೀಗಾಗಿ ಒಂದು ಬದಲಾವಣೆಗಾಗಿ ನೇರವಾಗಿ ಜನಸಂವಾದ, ನೇರವಾಗಿ ಮತದಾರತ್ತ ಹೋಗಿ ವೋಟ್ ಮಾರ್ಕೋಬೇಡ್ರಿ, ನೀವೇ ಲಂಚ ತೊಗೊಂಡು ವೋಟ್ ಹಾಕಿದ್ರೆ ಹೆಂಗಂತ ನೇರವಾಗಿ ಜನರು ಹೋಗಿ ಹೇಳ್ತಾ ಇದ್ದೇನೆ. ಹೇಗೆ ನಮ್ಮಂಥವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡ್ರಿ, ನೇರವಾಗಿ ಮನವಿ ಮಾಡ್ತಾ ಇದ್ದೇನೆ. ನಾನು ಕಾದು ನೋಡ್ತಾ ಇದ್ದೇನೆ, ಜನ ನಮ್ಮ ಕೈ ಹಿಡಿತಾರೋ ಇಲ್ಲ ಮತ್ತೆ ಹಣ ಎಂಡ ಅಂತೇಳಿ ಅದೇ ಭ್ರಷ್ಟರಿಂದ ಹೋಗ್ತಾರೋ, ಬಾಗಲಕೋಟೆ ಜನ ಕಾಯ್ತಾ ಇದ್ದೇನೆ. ಸರ್, ಇನ್ನು ರಿಯಾಕ್ಷನ್ ಹೇಗಿರುತ್ತೆ ಅಂತ ಜನರದ್ದು? ಇದು ಹೊಸ ರೀತಿಯಾದಂತಹ ಒಂದು ಅಭಿಯಾನ. ಈಗ ಎಲ್ಲೋ ಒಂದು ಕಡೆ ಪ್ರಚಾರ ಅಂತಂದರೆ ಮೈಕ್ ಸೆಟ್ಗಳು, ದುಡ್ಡು, ಆ ಕಡೆ ಟಿಫಿನ್ ಮಾಡಿಸೋದು, ಇಷ್ಟೆಲ್ಲ ಪ್ರಚಾರಗಳಿರ್ತವೆ. ಜನರ ಮನಸ್ಸಲ್ಲಿ ಇನ್ನೂ ಇರುವಂಥದ್ದು ಕಾಂಗ್ರೆಸ್ಸು, BJP ಅನ್ನುವಂತಹ ಮೈಂಡ್ಸೆಟ್ಟು. ಈ ಒಬ್ಬ ವ್ಯಕ್ತಿ ಓರ್ವ ಬಂದು ಈ ರೀತಿ ಪ್ರಚಾರ ಮಾಡಿದರೆ ಎಷ್ಟರ ಮಟ್ಟಿಗೆ ಜನ ನಂಬ್ತಾರೆ? ಅದೊಂದು ಥಾಟ್ ಹೆಂಗೆ ಬಂತು? ಇದಕ್ಕೆ ಜನರ ರಿಯಾಕ್ಷನ್ ಹೇಗಿದೆ ಅಂತ? ಹೌದು, ಇದು ಕೂಡ ತುಂಬ ಚಾಲೆಂಜಿಂಗ್ ಆಗಿದೆ.
ಸೊ ನಾನು ಹೋಗಿ ಜನರಿಗೆ ಹೇಳಿದಾಗ ಜನ ಕೇಳ್ತಾ ಇಲ್ರಿ ನಡೆಯೋದು ನಡೆಯೋದು ರೊಕ್ಕ ಎಂಡದ್ಮೇಲೆ ಎಲ್ಲ ನಡೆಯೋದು, ನೀವು ಹಿಂಗೆಲ್ಲ ಖಾಲಿ ಕೈಲಿ ಬಂದು ಪುಂಗಿ ಓದಿದ್ರೆ ಯಾರು ನಿಮ್ಮ ಮಾತು ಕೇಳ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನು ಕೆಲವು ಜನ ನಿಮ್ಮನ್ನ ಹೆಂಗೆ ನಂಬೋದು, ಅರವಿಂದ್ ಕೇಜ್ರಿವಾಲ್ ಹಿಂಗೆ ಮಾಡಿ ಮೋಸ ಮಾಡಿದ್ರು, ನೀವು ಹಂಗೆ ಮಾಡಲ್ಲ ಅಂತ ಏನು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನೂ ಕೆಲವು ಜನ ಇರ್ತಾರೆ, ಇವ್ನಿಗೆ ಉದ್ಯೋಗಿಲ್ಲ ಕೆಲಸ ಇಲ್ಕ ಅಂತದ್ದು ಬಡ್ಡಿ ಮಗನಿಗೆ ಖಾಲಿ ಪೀಲಿ ಓಡಾಡ್ಕೊಂಡಿದ್ದಾನೆ ಇವನು, ಯಾರ ಹತ್ರ ದುಡ್ಡು ಇಸ್ಕೊಂಡು ಜೆಂಡ ಇಟ್ಕೊಂಡಂತ. ನಾನು ನೇರವಾಗಿ ಹೇಳ್ತೀನಿ, ನಾನು ಯಾರ ಹತ್ರ ದುಡ್ಡು ಕೇಳಲ್ಲ. ಯಾರಾದರೂ ಅವರಾಗಿ ಬಂದರು ಊಟ ವಸತಿ ಆತಿಥ್ಯ ವಹಿಸಿರ್ ತಗೊಳ್ತೀನಿ. ಯಾರಾದರೂ ಬಂದು ಅವರಾಗೆ ತಿಳಿದು ತೋಡ್ರಿ ಊಟ ಖರ್ಚಿಗೆ ಅಂತ ಕೊಟ್ಟು ನಾನಂತೂ ಯಾರಿಗೂ ಕೇಳಲ್ಲ. ಸೊ ಒಂದು. ಎರಡನೇದು ಇನ್ನೊಂದು ಏನು ಅಂತಂದರೆ, ಇಷ್ಟು ದೊಡ್ಡ ಪಕ್ಷ ಅದಾವು ಅವ್ರ ಜೊತೆ ನೀವು ಒಬ್ಬನೇ ಬಂದಿಯಲ್ಲ ಅಂತಾರೆ. ನಾನು ಅದೇ ಜನರಿಗೆ ಹೇಳ್ತಾ ಇರೋದು, ನಾನು ಒಬ್ಬನೇ ಇದ್ದೀನೋ 10 ಜನ ಕರ್ಕೊಂಬರ್ತೀನೋ ಅದನ್ನ ಯಾಕೆ ನೀವು ನೋಡ್ತಾ ಇದ್ದೀರಿ? ನೀವು ಯೋಚನೆ ಮಾಡಬೇಕಾಗಿರೋದೇನು, ನಾನು ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡ್ತೀನ ಇಲ್ಲ ಅಷ್ಟು ನೋಡ್ರಿ. ನಾನು ರೊಕ್ಕ ಅನ್ಸ್ತೀನ ಎಂಡ ಅನ್ಸ್ತೀನ ನಿಮ್ಮನ್ನು ಭ್ರಷ್ಟ ಮಾಡ್ತೀನಿ ಅದನ್ನ ನೋಡ್ರಿ. ನಾನು ಎಷ್ಟು ಪ್ರಾಮಾಣಿಕವಾಗಿ ಅದನ್ನು ನೋಡಿ ಓಟ್ ಹಾಕಿ, ಒಂದು ನಂಬಿಕೆ ಇಟ್ಟು ಓಟ್ ಹಾಕಿ. ನಾನು ಹಿಂದೆ ಜನರು ನೀವೇ ಅದೇ ಉಪೇಂದ್ರ ಅವರು ಕೂಡ ನಾವು ಚರ್ಚೆ ಮಾಡಿದಾಗ ಅವರು ಅದೇ ನಾನು ಇಟ್ಲೇ ಬಂದರೆ ಬರ್ತೀನಿ, ಉಪೇಂದ್ರ ಅದು ಬರಲ್ಲ, ಅವರು ಅಲ್ಲೇ ವಿಡಿಯೋ ಮಾಡಿ ಹಾಕ್ತಾರೆ. ಅವರು ಹೇಳೋದೇನು, ಅವರು ಇಬ್ಬರಿಗೆ ಓಟ್ ಹಾಕೋದು ಗೊತ್ತಾಗ್ತದೆ ಜನರಿಗೆ, ಕಾಂಗ್ರೆಸ್ BJPಗೆ. ನಮಗೆ ಓಟ್ ಹಾಕೋದು ಗೊತ್ತಾಗಲ್ಲ, ಜನರಿಗೆ ಬುದ್ಧಿ ಇಲ್ಲ ಅಂತ ಅವ್ರು ನೇರವಾಗಿ ಖಾರವಾಗಿ ಪ್ರಶ್ನೆ ಮಾಡ್ತಾರೆ. ನಾನು ಹಂಗೂ ಮಾಡಲ್ಲ. ಮಾಡ್ರಪ್ಪ, ಯಾಕೆ ಕೇಳ್ತೀರಿ ಜನರು? ನನ್ನಿಂದ ಯಾಕೆ ಜನ ಬೇಕು ನಿಮಗೆ? ನಾನು ಆನೆಸ್ಟಾಗಿ ಎಲೆಕ್ಷನ್ ಅಷ್ಟು ಮಾತ್ರ ನೋಡಿ. ನಾಳೆ ಗೆಲ್ಸಿದ್ರಿ ಅಂತಂದ್ರೆ ನಿಮ್ಮ ಎಷ್ಟು ಫಂಡ್ ಬರ್ತದೆ ಹೇಳ್ತೇನೆ ನಾನು, ನಿಮ್ಮ ಕ್ಷೇತ್ರಕ್ಕೆ ಇಷ್ಟು ಬಂದದಪ್ಪ, ಏನು ಕೆಲಸ ಆಗ್ಬೇಕು ಬಂದು ಮುಕ್ತವಾಗಿ ಚರ್ಚೆ ಮಾಡಿ ಕೆಲಸ ಮಾಡಿಸ್ಕೊಡ್ರಿ. ಇಲ್ರಿ ಅದಕ್ಕೂ ಹೇಳ್ತಾರೆ, ಈಗ ಅಂತೀರಿ ಹಿಂಗೆ ನಾಳೆ ಗೆದ್ದ ಮೇಲೆ ನಮ್ಮ ಕೈಗೆ ಸಿಗಲ್ಲ ಅಂತ. ನಾನು ಈಗಲೂ ಹೇಳ್ಬಿಡ್ತೀನಿ ಕ್ಷೇತ್ರ ಜನರಿಗೆ, ಇವತ್ತು ಓಟ್ ಕೇಳಿಕ್ಕೆ ಹೆಂಗೆ ಬಂದಿನಲ್ಲ ಹಿಂಗೆ ಗೆದ್ದ ಮೇಲೂ ಬರ್ತೀನಿ. ನೀವು ಬ್ಯಾಡ ಅಂದ್ರೆ ಬಿಡಂಗಿಲ್ಲ, ನಿಮ್ಮ ಮನೆಗೆ ಬರ್ತೀನಿ ನಾನು ಕೇಳ್ಕೊಂಡು ಏನು ಮಾಡ್ಬೇಕು ಅಂತೇಳಿ. ಅದಕ್ಕೆ ಒಂದು ಸಾರಿ ವಿಶ್ವಾಸ ಇಟ್ಟು, ಒಂದು ನಂಬಿಕೆ ವಿಶ್ವಾಸ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಒಂದು ನಂಬಿಕೆ ವಿಶ್ವಾಸ ಇಟ್ಟು ಓಟ್ ಹಾಕಿ ಗೆಲ್ಸಿ ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ಆಮೇಲೆ ನಾನು ತಪ್ಪು ಮಾಡಿದ್ರೆ ಕೇಸ್ ಹಾಕ್ರಿ, ಕೋರ್ಟಿಗೆ ಕಳಿಸಿ ಹೋಗಿ ಜೈಲಿಗೆ ಕಳಿಸ್ರಿ ನಾನು ಭ್ರಷ್ಟಾಚಾರ ಮಾಡಿದ್ರೆ. ನಾನು ಮುಕ್ತವಾಗಿ ಹೇಳಿಕತ್ತೇನೆ. ಯಾಕಂದ್ರೆ ನಿಮ್ಗೆ ಹೋರಾಟದ ಜಿದ್ದು ನಿಮಗೂ ಇರಬೇಕು. ಆದ್ರೆ